ನಮ್ಮ ಹೆಲ್ದಿ ಹೆಸರು ಕಾಳಿನ ಪಾಕ ಯಾವ ರೀತಿ ಬಂದಿದೆ ನೋಡಿ. ಬರೀ 5ರಿಂದ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 10 ನಿಮಿಷದೊಳಗೆ ಮಾಡಿ ಮುಗಿಸುವಂತಹ ಒಂದು ಒಳ್ಳೆ ಪಾಕ. ಫ್ರೆಂಡ್ಸ್, ಮಳೆಗಾಲದಲ್ಲಿ ಹೆಚ್ಚು ತರಕಾರಿ ಇಲ್ಲದ ಟೈಮ್ ಅಲ್ಲಿ ಮನೆಯಲ್ಲಿ ಸಿಂಪಲ್ ಆಗಿ ಹೆಸರು ಕಾಳಿಂದ ಯಾವ ರೀತಿ ಪಾಕ ಮಾಡ್ಬೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸಿಕೊಡ್ತೇನೆ. ತುಂಬಾನೇ ಸಿಂಪಲ್ ಆಗಿದೆ. ಈ ರೆಸಿಪಿ ನೀವು ಒಂದ್ಸಲ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತಾ ಇರ್ತೀರ, ಅಷ್ಟು ಟೇಸ್ಟಿ ಆಗಿರ್ತದೆ. ಯಾವ ರೀತಿ ಅಂತ ಹೇಳಿ ನೋಡುವ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನಾವು ಹೆಸರುಗಳನ್ನ ಪಾಕ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುವ. ಅದಕ್ಕೆ ಬೇಕಾಗಿ ಒಂದು ಬಾಣಲೆ ಇಟ್ಟಿದ್ದೇನೆ. ಒಂದು 2 ಚಮಚದಷ್ಟು ತೆಂಗಿನ ಎಣ್ಣೆ ಹಾಕಿದ್ದೇನೆ. ತೆಂಗಿನ ಎಣ್ಣೆ ಬಿಸಿ ಆಗ್ತಿದ್ದ ಹಾಗೇನೆ ನಾನಿಲ್ಲಿ 1 ಚಮಚದಷ್ಟು ಸಾಸಿವೆ ಹಾಕೊಂಡೆ. ಸಾಸಿವೆ ಸ್ವಲ್ಪ ಸಿಡಿಲಿ. ನಾನಿಲ್ಲಿ ಒಂದು 2 ಹಸಿಮೆಣಸನ್ನ ಹಾಕೊಳ್ತಾ ಇದ್ದೇನೆ ಖಾರಕ್ಕೆ. ಹಾಗೇನೆ 1 ಇಂಚ್ ಆಗುವಷ್ಟು ಶುಂಠಿಯನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಅದನ್ನ ಇವಾಗ ಹಾಕೊಂಡೆ. 1 ಎಸಳು ಕರಿಬೇವು. ಇಷ್ಟನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡುವ. ಇನ್ನು ನಾನಿದಕ್ಕೆ ಒಂದು ಮೀಡಿಯಂ ಸೈಜ್ ನ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೇನೆ. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ಲಿ. ಮೀಡಿಯಂ ಸೈಜ್ ನ ಈರುಳ್ಳಿ ಅಂದಾಜು 1 ಕಪ್ ಆಗುವಷ್ಟಿತ್ತು, ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊಂಡೆ ನೋಡಿ. ಇನ್ನು ನಾನು ಈರುಳ್ಳಿಗೆ 1.5 ಸ್ಪೂನ್ ಆಗುವಷ್ಟು ಕೊರಿಯಾಂಡರ್ ಪೌಡರ್ ಅಂದ್ರೆ ಕೊತ್ತಂಬರಿ ಪೌಡರ್, 1 ಸ್ಪೂನ್ ಆಗುವಷ್ಟು ಜೀರಿಗೆ ಪೌಡರ್, ಅರ್ಧ ಸ್ಪೂನ್ ಅರಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಸಿಂಪಲ್ ಆಗಿ ಮಾಡುವಂತಹ ಒಂದು ರೆಸಿಪಿ ಇದು. ಏನ್ ತುಂಬಾ ಮಸಾಲೆ ಎಲ್ಲ ಹಾಕ್ಲಿಕ್ಕಿಲ್ಲ. 1/4 ಕಪ್ ಆಗುವಷ್ಟು ಹೆಸರು ಕಾಳನ್ನ ನಾನು ತಗೊಂಡು ಚೆನ್ನಾಗಿ ಬೇಯಿಸಿದ್ದೇನೆ ನೋಡಿ. ಒಳ್ಳೆ ಬೆಂದಿದೆ ಹೆಸರು ಕಾಳು. 7-8 ಗಂಟೆಗಳ ಕಾಲ ನೆನೆಸಿ ನಂತರ ಅದನ್ನ ಬೇಯಿಸ್ಬೇಕು. ಅವಾಗ್ಲೇ ಈ ತರ ಚೆನ್ನಾಗಿ ಬೇಯ್ತದೆ. ಇನ್ನಿದಕ್ಕೆ ಹಾಕೊಳ್ಳುವ. ಹೆಸರು ಕಾಳನ್ನ ನೀವು ಸಪರೇಟ್ ಆಗಿ ಕುಕ್ಕರ್ ಅಲ್ಲಿ ಬೇಯಿಸಿ ನಂತರ ಇದಕ್ಕೆ ಆಡ್ ಮಾಡ್ಬೇಕು. ಅಂದ್ರೆ ಅದು ಬೇಯಲಿಕ್ಕೆ ತುಂಬಾ ಟೈಮ್ ಹಿಡಿತದೆ ನೋಡಿ. ಅಂದ್ರೆ ಒಂದು 4ರಿಂದ 5 ವಿಸಿಲ್ ಆದ್ರೂ ಕೊಟ್ರೆ ಚೆನ್ನಾಗಿ ಈ ತರ ಬೇಯ್ತದೆ. ನಾನಿಲ್ಲಿ ಮಾಡುವಂತ ರೆಸಿಪಿ ಉಂಟಲ್ಲ, ತುಂಬಾ ಟೈಮ್ ಬೇಕಾಗಿಲ್ಲ. ಒಂದು 5ರಿಂದ 10 ನಿಮಿಷದ ಒಳಗೆ ಮಾಡಿ ಮುಗಿಸ್ಬೋದು. ತುಂಬಾನೇ ಚೆನ್ನಾಗಿರ್ತದೆ. ಅಂದ್ರೆ ಇದು ದೋಸೆ, ಇಡ್ಲಿ, ಚಪಾತಿ, ಅನ್ನಕ್ಕೆ ಎಲ್ಲದಕ್ಕೂ ಸೂಟ್ ಆಗುವಂತಹ ಒಂದು ಒಳ್ಳೆ ರೆಸಿಪಿ, ಹೆಲ್ದಿ ರೆಸಿಪಿ. ಮತ್ತೆ ಒಂದು ನೆಲ್ಲಿಕಾಯಿಗಾದ್ರಷ್ಟು ಹುಣಸೆ ಹುಳಿಯನ್ನ ತಗೊಂಡು ನೀರಲ್ಲಿ ಕಿವುಚಿಟ್ಟಿದ್ದೆ. ಆ ನೀರನ್ನು ಇವಾಗ ಹಾಕೊಳ್ತೇನೆ ನೋಡಿ. ನಾನಿಲ್ಲಿ ಖಾರಕ್ಕೆ ಹಸಿಮೆಣಸನ್ನ ಬಿಟ್ಟು ಮತ್ತೆ ಈ ಮೆಣಸಿನ ಪೌಡರ್ ಎಲ್ಲ ಏನ್ ಹಾಕ್ತಾ ಇಲ್ಲ. ಹಾಗೇನೆ ಗರಂ ಮಸಾಲೆ, ಬೇರೆ ಮಸಾಲೆ ಎಲ್ಲ ಯಾವುದನ್ನ ಹಾಕದೆ ಸಿಂಪಲ್ ಆಗಿ ಮಾಡ್ತಾ ಇದ್ದೇನೆ. ಖಾಲಿ ಇಲ್ಲಿ ಕೊತ್ತಂಬರಿ ಪೌಡರ್, ಜೀರಿಗೆ ಪೌಡರ್ ಅನ್ನ ಹಾಕಿ ಒಂದು ಟೇಸ್ಟಿ ಆದ ರೆಸಿಪಿ ಮಾಡ್ತಾ ಇದ್ದೇನೆ. ಯಾರು ಕೂಡ ಉಂಟಲ್ಲ, ಅಡಿಗೆ ಬರದವ್ರು ಕೂಡ ಮಾಡ್ಬೋದು. ಅಷ್ಟು ಸುಲಭಕ್ಕೆ ಮಾಡ್ಬೋದು. ತುಂಬಾ ಮಸಾಲೆ ಎಲ್ಲ ಏನ್ ಹಾಕ್ಲಿಕ್ಕಿಲ್ಲ ನೋಡಿ ಇದಕ್ಕೆ. ಇನ್ನು ಫೈನಲ್ ಆಗಿ 1 ಸ್ಪೂನ್ ಆಗುವಷ್ಟು ಮನೆಯಲ್ಲೇ ಮಾಡಿದ ತುಪ್ಪವನ್ನು ಹಾಕೊಳ್ಳುವ. ತುಪ್ಪ ಅಥವಾ ಪನ್ನೀರ್ ಏನಾದ್ರೂ ಇದ್ರೆ ಪನ್ನೀರನ್ನು ಕೂಡ ಹಾಕೋಬಹುದು. ತುಂಬಾ ಚೆನ್ನಾಗಿರ್ತದೆ ಟೇಸ್ಟ್. ನಾನಿಲ್ಲಿ ಮನೆಯಲ್ಲೇ ಮಾಡಿದ ತುಪ್ಪ ತುಂಬಾ ಪರಿಮಳ ಬರ್ಲಿ ಅಂತೇಳಿ ಹಾಕ್ತಾ ಇದ್ದೇನೆ ನೋಡಿ. ಅಲ್ಲಿಗೆ ನಮ್ಮ ಹೆಸರು ಕಾಳಿನ ಪಾಕ ರೆಡಿ ಆಗಿದೆ. ಇಷ್ಟಾದ್ರೆ ಸಾಕು. ಒಳ್ಳೆ ಕುದಿ ಬಂದಿದೆ ನೋಡಿ. ನಿಮ್ಗೆ ಯಾವ ರೀತಿ ಕಾಣ್ತಾ ಉಂಟು. ನಮ್ಮ ಹೆಲ್ದಿ ಹೆಸರು ಕಾಳಿನ ಪಾಕ ಯಾವ ರೀತಿ ಬಂದಿದೆ ನೋಡಿ. ಬರೀ 5ರಿಂದ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 10 ನಿಮಿಷದೊಳಗೆ ಮಾಡಿ ಮುಗಿಸುವಂತಹ ಒಂದು ಒಳ್ಳೆ ಪಾಕ. ಫ್ರೆಂಡ್ಸ್, ನೋಡಿದ್ರಲ್ಲ, ಖಾಲಿ ಒಂದು 5-10 ನಿಮಿಷದಲ್ಲಿ ಮಾಡಿ ಮುಗಿಸುವಂತಹ ಒಂದು ಒಳ್ಳೆ ಹೆಸರು ಕಾಳಿನ ಪಾಕ. ನೀವು ಕೂಡ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಹಾಗೇನೆ ನಿಮ್ಮ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ಎಲ್ಲದಕ್ಕೂ ಸೂಟ್ ಆಗ್ತದೆ ಇದು. ದೋಸೆ ಆಗಿರ್ಬೋದು, ಹಾಗೇನೆ ಪೂರಿ, ಚಪಾತಿ ಎಲ್ಲದಕ್ಕೂ ಸೂಟ್ ಆಗ್ತದೆ. ಹೀಗೆ ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.